ಪಂಚಾಯಿತಿಯ ಸಮಸ್ಯೆಗಳ ಒಂದು ನಿವಾರಣೆಗೋಸ್ಕರ ಅಲ್ಲಿ ಚರ್ಚೆ ನಡೆಸುವ ಒಂದು ವೇದಿಕೆ ಅದು. ಅದನ್ನ ಸದುಪಯೋಗ ಪಡಿಸಬೇಕು. ಇಲ್ಲೇನು 5 ವರ್ಷಗಳ ಕಾಲ ನೀವೆಲ್ಲ ಆಯ್ಕೆಯಾಗಿ ಜನಗಳ ಸೇವೆಯನ್ನು ಕೈಲಾದಷ್ಟು ಮಟ್ಟಿಗೆ ಮಾಡಿರ್ತೀರಿ. ಮುಂದೆ ಬರುವಂತ ಒಂದು ಪೀಳಿಗೆಗೆ ನಾವು ಕೂಡ ಏನಾದರೂ ನಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು ಅನ್ನೋದು ಒಂದು ಮಾದರಿಯಾದಂಥ ವಿಷಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿರ್ಬೋದು, ವಿಶೇಷ ಅಧಿವೇಶನ ನಡೀತಾ ಇದೆ. ರಾಜ್ಯ ಸರ್ಕಾರದವರು ಮಹಾತ್ಮ ಗಾಂಧೀಜಿಯ ಹೆಸರಿನಲ್ಲಿ ಇವತ್ತು ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಅಧಿವೇಶನದಲ್ಲಿ ತೀರ್ಮಾನ ಆಗಿದೆ. ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದನ್ನ ಅಧಿವೇಶನದಲ್ಲಿ ವಿಧೇಯಕವನ್ನು ಪಾಸ್ ಮಾಡಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಗಳು ಕೂಡ ಗಾಂಧೀಜಿಯವರ ಹೆಸರನ್ನು ಇಡಬೇಕು, ಗಾಂಧಿ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು ಅಂತ. ಯಾಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು? ಹಳ್ಳಿಗಳ ಉದ್ಧಾರ. ಅವರ ಗ್ರಾಮ ಸ್ವರಾಜ್ ಕಲ್ಪನೆ ಇದೆ. ಈ ದೇಶ ಬಡತನ ನಿರ್ಮೂಲನೆ, ಹಳ್ಳಿಗಳ ಉದ್ಧಾರ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಈ ವಿಷಯವನ್ನು ಮಂಡಿಸಿಬಿಟ್ಟು ಅದು ಅನುಮೋದನೆ ತಗೊಂಡಿದ್ದಾರೆ. ಇನ್ನು ಮುಂದೆ ಪ್ರತಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳು ಗಾಂಧಿ ಗ್ರಾಮ ಪಂಚಾಯತ್ಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆ, ಅದು ಅಂತ ಕಾಯ್ದೆಗಳು ಇವತ್ತು ಅನೇಕ ಹಳ್ಳಿಗಳಲ್ಲಿ ನಿರ್ಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಬಂದು ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ನನ್ನನ್ನ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದಂತಹ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಈ ದಿನ ನೀವೆಲ್ಲ ಗಮನಿಸಿರ್ಬೋದು, ಇದು ನೋಡಿ ಎಂಥ ದಿನ. ಈ ತಿಂಗಳು ಇದೇ ಒಂದು ಏನು ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರದು ಅವಧಿ ಮುಕ್ತಾಯವಾಗುವಂತ ಒಂದು ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳ ನಿವೃತ್ತಿ ಕೂಡ ಇದೇ ತಿಂಗಳಲ್ಲಿದೆ ಅನ್ನೋದು ಒಂದು ಕಾಕತಾಳೀಯ. ಅಂದ್ರೆ ಅವರು ನಿವೃತ್ತಿ ಆಗುವಾಗ ಮತ್ತು 5 ವರ್ಷಗಳ ಅವಧಿಯನ್ನು ಪೂರೈಸುವಾಗ ಅಷ್ಟೊಳಗೆ ನಮ್ಮದು ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬೇಕನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಬಹಳ ಪ್ರಶಂಸನೀಯ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಅಧಿಕಾರ ಆಗಿರ್ಬೋದು, ಯಾವುದೇ ಒಂದು ಹುದ್ದೆ ಆಗಿರ್ಬೋದು, ಯಾರಿಗೂ ಕೂಡ ಶಾಶ್ವತ ಅಲ್ಲ. ನಾವು ಆ ಅಧಿಕಾರದ ಅವಧಿಯಲ್ಲಿ ಇದ್ದಷ್ಟು ದಿನ ಆ ಅಧಿಕಾರ ಅಂದ್ರೆ ಅದು ಜನಗಳ ಸೇವೆಯನ್ನು ಮಾಡುವಂತ ಒಂದು ಸೇವಾಧಿಕಾರ, ಅದಷ್ಟೇ. ಅಧಿಕಾರ ಅಂದ ತಕ್ಷಣ ಬೇರೆ ಅಧಿಕಾರ ಅಂತ ನಾವು ಭಾವಿಸಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನೀವೇ ಗ್ರಾಮ ಸಭೆಗಳಿಟ್ಟು ಕ್ರಿಯಾ ಯೋಜನೆ ಅನುಮೋದನೆ ಮಾಡಿಕೊಂಡು ನಿಮ್ಮ ಗ್ರಾಮಕ್ಕೆ ಏನು ಅವಶ್ಯಕತೆ ಇರುತ್ತೆ ಆ ಒಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಸಹಕಾರಿ ಆಗಿರ್ತಕ್ಕಂಥದ್ದು ಆ ನರೇಗಾ ಯೋಜನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದರ ವಿಚಾರವಾಗಿ ನಡೀತಾ ಇರುವಂತಹ ಚರ್ಚೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ರಾಜಕೀಯ ವೇದಿಕೆ ಅಲ್ಲ. ಇಂಥ ಒಂದು ಜನಪರವಾದಂಥ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಹಮ್ಮಿಕೊಂಡು ಇವತ್ತೇನು ಇಲ್ಲಿ 12 ತಾಲೂಕು ಹೋಬಳಿನಲ್ಲಿ ಮತ್ತು 8 ಗ್ರಾಮ ಪಂಚಾಯಿತಿಗಳು ನಾಯಕನಹಟ್ಟಿ ಹೋಬಳಿನಲ್ಲಿ ಬರ್ತವೆ. ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅವರು ಕೂಡ ಯುವಕರಿದ್ದಾರೆ, ಡೈನಾಮಿಕ್ ಇದ್ದಾರೆ. ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಥರ ಬಿಲ್ಡಿಂಗ್ ಇಲ್ಲ, ಪ್ರತಿ ಗ್ರಾಮ ಪಂಚಾಯಿತಿಗೆ ತಾವೇ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರುಗಳಿಗೆಲ್ಲ ಮನವರಿಕೆ ಮಾಡಿ ಈಗ ಇರ್ತಕ್ಕಂಥ ಬಾಡಿ ಆಗ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಕಮಿಟಿ ಆಗ್ಬೋದು ಅಥವಾ ಆಡಳಿತ ಅಧಿಕಾರಿಗಳ ನೇಮಕ ಆಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬದಲಾವಣೆ ಅನ್ನೋದು ಈ ಒಂದು ಜಗದ ನಿಯಮ.